ಸಿಂಹರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮನಸ್ಸಿರೋದಿಲ್ಲ. ಯಾವ ಕೆಲಸವನ್ನು ಮಾಡಬೇಕಾಗಿರುತ್ತೋ ಅಥವಾ ಯಾವ ಜವಾಬ್ದಾರಿ ನಿಮ್ಮ ಮೇಲಿರುತ್ತೋ ಅಥವಾ ನಿಮ್ಮ ಕರ್ತವ್ಯ ಏನಿರುತ್ತೋ ಅದರ ಬಗ್ಗೆ ಒಂದು ಚೂರೂ ನಿಮಗೆ ಆಸಕ್ತಿ ಇರೋದಿಲ್ಲ, ಅದರ ಬಗ್ಗೆ ಗಮನವೇ ಇರೋದಿಲ್ಲ. ಯಾರು ಮಾಡಬೇಕು ಆ ಕೆಲಸನ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಹಾಗಾಗಿ ನಿಮ್ಮ ಕರ್ತವ್ಯದ ಬಗ್ಗೆ ಮೊದಲು ನಿಮಗೆ ಗಮನ ಇರಬೇಕಾದಂಥದ್ದು. ಹಿರಿಯರ ಮೇಲಧಿಕಾರಿಗಳ ಅವಕೃಪೆಗೆ ಪಾತ್ರರಾಗ್ತೀರಿ. ದೊಡ್ಡವರು, ಅಧಿಕಾರಿಗಳು, ಮನೆಯಲ್ಲಿ ಹಿರೀಕರು ನಿಮ್ಮನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳುವಂಥದ್ದಿಲ್ಲ, ಅವರಿಗೆ ಬೇಸರವನ್ನು ತರ್ತೀರಿ ಎನ್ನುವಂಥದ್ದು. ಅನುಪಯುಕ್ತವಾದಂತಹ ಕೆಲಸ, ಅನುಪಯುಕ್ತವಾದಂತಹ ವಸ್ತು, ಅನುಪಯುಕ್ತವಾದಂತಹ ವಿಚಾರ, ಇದರ ಮೇಲೆ ಮನಸ್ಸು ಹೆಚ್ಚಾಗುತ್ತೆ. ಅದು ಯಾವ ಪ್ರಯೋಜನವನ್ನು ಕೂಡ ನಿಮಗೆ ಮಾಡೋದಿಲ್ಲ. ತಲೆನೋವಿರತಕ್ಕಂತಹ ವ್ಯಕ್ತಿಗಳು, ಸೂರ್ಯನ ಕಿರಣ ಅಥವಾ ಧೂಳು, ಇದರಿಂದ ನೇರವಾಗಿ ಆಗತಕ್ಕಂತಹ ಪ್ರಭಾವವನ್ನು, ಫಲಿತಾಂಶವನ್ನು ನೀವು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ ಎನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಶುಭವಾರ್ತೆಯನ್ನು ಕೇಳ್ತೀರಿ, ಸಮಾಧಾನವಾಗುತ್ತೆ. ರಾಜಕೀಯ ಆಸಕ್ತಿ ಉಳ್ಳಂಥವ್ರಿಗೆ ನಷ್ಟದ ಸಾಧ್ಯತೆ, ದುಡ್ಡನ್ನು ಕಳ್ಕೊಳ್ತೀರಿ. ನೀವು ಅಂದ್ಕೊಂಡಂತಹ ಕೆಲಸ ಖಂಡಿತ ಆಗುವುದಿಲ್ಲ. ಸಾಯಂಕಾಲದ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಅಸ್ತಂಗತನಾಗ್ತಿರ್ತಕ್ಕಂತಹ ಸೂರ್ಯ ವಿಷ್ಣು ಸ್ವರೂಪನಾಗಿರ್ತಾನೆ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿರ್ತಾನೆ. ಆ ಸೂರ್ಯನ ಅನುಗ್ರಹ ನಿಮಗೆ ಉಂಟಾಗಲಿ, ಶುಭವಾಗಿ. ಕನ್ಯಾ ರಾಶಿ, ಕುಟುಂಬದಲ್ಲಿ ಸಾಮರಸ್ಯ ಬಹಳ ಕಡಿಮೆಯಾಗುವಂತಹ ದಿವಸ ಇದು. ಹಾಗಾಗಿ ಜಗಳಕ್ಕೆ, ಮನಸ್ತಾಪಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ವಾದ ವಿವಾದಗಳಿಂದ ಸತಿಪತಿಗಳಲ್ಲಿ ಬಿರುಕು ಬಿಡ್ತಕ್ಕಂತಹ ಸಾಧ್ಯತೆ ಇದೆ. ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಕ್ಕೆ ವಾದ ಮಾಡ್ತೀರಿ, ಜಗಳ ಮಾಡ್ಕೊಳ್ತೀರಿ, ಮನಸ್ತಾಪವಾಗುತ್ತೆ, ಒಬ್ರಿಗೊಬ್ಬರು ಮಾತನ್ನು ಬಿಡ್ತೀರಿ, ಒಂದು ಮುಖ ಒಂದೊಂದು ಕಡೆಗೆ ಆಗುವಂಥದ್ದಾಗುತ್ತೆ. ಜನ ನಿಮ್ಮನ್ನು ಬೆನ್ನ ಹಿಂದೆ ಟೀಕಿಸ್ತಕ್ಕಂತಹದ್ದು ಪ್ರಸಂಗಗಳು ಹೆಚ್ಚಿಗೆ ನಡೆಯುತ್ತೆ. ಎದುರುಗಡೆ ನೋಡೋರು ಏನು ಮಾತಾಡೋದಿಲ್ಲ, ನೀವು ಅವರನ್ನು ಆತ್ಮೀಯರು, ಒಳ್ಳೆಯವರು ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರಿ. ಆದರೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಮತ್ತೆ ನಡೆದಿರ್ತಕ್ಕಂತಹ ವಿಚಾರವನ್ನು ಇಡೀ ಸಮಾಜಕ್ಕೆ ತಿಳಿಸ್ತಕ್ಕಂತಹ ಪ್ರಯತ್ನಗಳು ಅವರಿಂದ ಆಗತ್ತೆ. ಆಗ ಮರ್ಯಾದೆ ಹೋಗುವಂಥದ್ದು ನಿಮ್ಮದು. ಇದನ್ನು ಗಮನಿಸ್ಕೊಳ್ಬೇಕು. ಮನೆಯಲ್ಲಿ ಬೇಸರವಾಗಿ ಮನೆ ಬಿಟ್ಟು ಹೊರಗಡೆ ಹೋಗ್ತಕ್ಕಂಥದ್ದು, ಯಾವುದೋ ಅನಗತ್ಯವಾದಂತಹ ಜಾಗದಲ್ಲಿ ಅಥವಾ ನಿಮ್ಮ ಮನಸ್ಸಿಗೆ ಏನೋ ಒಂದಷ್ಟು ಸಮಾಧಾನ ಸಿಕ್ಕತ್ತೆ ಎನ್ನುವಂತಹ ಸ್ಥಳದಲ್ಲಿ ಹೋಗಿ ಕುಳಿತುಕೊಳ್ತಕ್ಕಂತಹದ್ದು ಆಗಬಹುದು. ಹೆಂಗಸರು ತವರು ಮನೆಗೋ ಅಥವಾ ಸಂಬಂಧಿಕರ ಮನೆಗೋ ಹೋಗ್ತೀನಿ ಅಂತಕ್ಕಂತಹ ಮಾತನ್ನು ಅಲ್ಲಿ ಆಡುವಂಥದ್ದಿರುತ್ತೆ. ಸತಿಪತಿಗಳಲ್ಲಿ ಒಟ್ಟಾರೆ ಅನ್ಯೋನ್ಯತೆ ಅಂತಕ್ಕಂಥದ್ದು ಇರುವುದಿಲ್ಲ. ಚಿಕ್ಕ ಮಕ್ಕಳಿಗೆ ಅಲರ್ಜಿ ಅಥವಾ ಕಫ ಇತ್ಯಾದಿಗಳಿಂದ ಕಿರಿಕಿರಿ ಆಗ್ತಕ್ಕಂತಹದ್ದು, ಆರೋಗ್ಯದಲ್ಲಿ ಹಿಂಸೆಯನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ ದಂಪತಿಗಳು ಒಟ್ಟಿಗೆ ಇರತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡಿ, ಸರಿತಪ್ಪುಗಳನ್ನು ಕೂತು ಚರ್ಚೆ ಮಾಡಿ ತಿದ್ದುಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ, ಶುಭವಾಗಿ. ತುಲಾರಾಶಿ, ವಿದ್ಯಾರ್ಥಿಗಳಿಗೆ ಹಾಗೆ ನೌಕರರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಮತ್ತು ಇಲಾಖಾವಾರು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರ, ದೇವರ ಧ್ಯಾನ, ಪೂಜೆ, ಜಪ ಇತ್ಯಾದಿಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸಿದರೆ ಆತ್ಮಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಬೇರೆಯವರ ಮಾತು ನಿಮಗೆ ಅಷ್ಟೊಂದು ಸಮಾಧಾನ ಅಂತ ಅನ್ನಿಸ್ತೇ ಇದ್ದರೆ ಭಗವಂತನನ್ನು ನಂಬಿ ಅನ್ನುವಂಥದ್ದು ಮುಖ್ಯವಾದಂಥದ್ದು. ನಿಮ್ಮ ಇಚ್ಛೆ ಅದು. ಆದರೆ ಆ ಭಗವದ್ ಧ್ಯಾನದಲ್ಲಿ ನಿಮಗೊಂದಷ್ಟು ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಉತ್ತಮವಾದಂತಹ ಪದವೀಧರರ ಸಂಪರ್ಕ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಯಾರೋ ಒಂದಷ್ಟು ಓದಿಕೊಂಡಿರ್ತಾರೆ, ತಿಳುವಳಿಕೆಯ ಮಾರ್ಗವನ್ನು ತಿಳಿಸ್ತಾರೆ, ಅಂಥವರ ಭೇಟಿಯಾಗತ್ತೆ, ಸಂಪರ್ಕಕ್ಕೆ ಬರ್ತಾರೆ. ವೈವಾಹಿಕ ಜೀವನ ಮಧುರವಾಗುತ್ತೆ. ಹಾಗೇ ಕೆಲಸದ ಒತ್ತಡ ಕಡಿಮೆಯಾಗುತ್ತೆ. ಮಾನಸಿಕವಾದಂತಹ ಸಂತೋಷ ಒಂದಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ವ್ಯವಹಾರದಲ್ಲಿ, ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೊಡಗಿಸ್ಕೊಳ್ಳೋದಕ್ಕೆ, ಹೆಚ್ಚಿನ ಆಸಕ್ತಿ ಬರೋದಕ್ಕೆ ಇದೆಲ್ಲ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಇಷ್ಟ ದೇವತಾ ಪ್ರಾರ್ಥನೆ ನಿಮ್ಮದಾಗಿರಲಿ, ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಕೆಲಸದಲ್ಲಿ ಹಾಗೆ ನೀವು ಮಾಡಿಕೊಳ್ತಕ್ಕಂತಹ ಕೆಲವು ನಿರ್ಧಾರಗಳಲ್ಲಿ ಬೇರೆಯವರ ಹಸ್ತಕ್ಷೇಪವಾಗಲಿ, ಅವರ ಮಾರ್ಗದರ್ಶನವಾಗಲಿ ಬೇಡ. ನಿಮ್ಮ ನಿರ್ಧಾರವೇ ಅಂತ್ಯವಾಗಿರಲಿ ಅನ್ನುವಂಥದ್ದು. ಉಚಿತವಾದಂತಹ ಸಲಹೆಯನ್ನು ದೂರ ಮಾಡಿ ನೀವೇ ನಿರ್ಧಾರ ಮಾಡಿ. ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರೆ ಹಲವಾರು ಜನ ಬಂದು ಹಲವಾರು ರೀತಿಯಲ್ಲಿ ನಿಮಗೆ ಮಾತುಗಳನ್ನು ಹೇಳ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಸಲಹೆ ಕೊಡ್ತಾರೆ. ಆದರೆ ನಿರ್ಧಾರ ನಿಮ್ಮದಾಗಿದ್ದರೆ ನಿಮ್ಮ ಗುರಿ ಮುಟ್ಟೋದಕ್ಕೆ ಅನುಕೂಲ ಆಗುವಂಥದ್ದಾಗುತ್ತೆ. ಹಳೆಯ ಅನುಭವಗಳ ಲಾಭ ನಿಮಗಾಗುವಂಥದ್ದು. ಹಿಂದೆ ಯಾವತ್ತೋ ನಿಮಗೆ ಅನುಭವ ಆಗಿದೆ, ಆ ಅನುಭವ ಇವತ್ತಿನ ಕೆಲಸಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ.
ಸ್ವಂತ ನಿರ್ಧಾರದಿಂದ ದೂರವಾದರೆ ಮಾತ್ರ ಕಷ್ಟ ಆಗತ್ತೆ. ಬೇರೆಯವರು ಹೇಳಿದ್ದನ್ನೇ ನಾನು ಮಾಡ್ತೀನಿ ಅದೇ ಸರಿ ಅನ್ನುವಂಥದ್ದು ನಿಮ್ಮ ಸ್ವಾರ್ಥಕ್ಕೆ ದಾರಿಯಾಗತ್ತೆ ಹೊರತು ಅದರಿಂದ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು. ಮೇಲಧಿಕಾರಿಗಳು ಹಿರಿಯರ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಬೇಕಾದ್ರೆ ಕಷ್ಟವಾಗತ್ತೆ. ಯಾಕೆ ಅಂತಂದರೆ ಬೇರೆಯವರು ಹೇಳಿದ್ದನ್ನೇ ನಾನು ಕೇಳ್ತೀನಿ, ಸ್ವಂತ ನಿರ್ಧಾರ ಇಲ್ಲ, ಸ್ವಂತ ಅಭಿಪ್ರಾಯ ಇಲ್ಲ, ಸ್ವಂತಿಕೆ ಇಲ್ಲ ಅಂತಾದರೆ ಹೆಸರನ್ನು ಅಥವಾ ಇರುವಂತಹ ಸ್ಥಾನವನ್ನು ಉಳಿಸ್ಕೊಳ್ಳೋದು ಕಷ್ಟವಾದೀತು. ಯಾರ ಜೊತೆಯೆಲ್ಲೋ ಜಗಳ ಮಾಡೋದಕ್ಕೆ ಹೋಗಬೇಡಿ, ಅವರು ಯಾರು ಅಂತಲೇ ಗೊತ್ತಿರೋದಿಲ್ಲ, ಏನೋ ಮಾತಿಗೆ ಮಾತು ಬರುತ್ತೆ, ನೀವು ಸುಮ್ಮನಾಗಿಬಿಟ್ರೆ ಒಳ್ಳೆಯದು ಅನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.